45 ಸಿನಿಮಾಗೆ ಇವತ್ತು ಎಲ್ಲ ಕಡೆ ಗ್ರ್ಯಾಂಡ್ ಆಗಿ ವೆಲ್ಕಮ್ ಸಿಕ್ಕಿರುವಂಥದ್ದು, ಸಖತ್ತಾಗಿ ರೆಸ್ಪಾನ್ಸ್ ಸಿಕ್ಕಿರುವಂಥದ್ದು. ತ್ರಿವೇಣಿ ಚಿತ್ರಮಂದಿರದಲ್ಲಿ ಗೀತಕ್ಕ ಮತ್ತು ಶಿವಣ್ಣ ಬಂದ್ಬಿಟ್ಟು ಇವತ್ತು ಅಭಿಮಾನಿಗಳ ಜೊತೆ ಕೂತು ಸಿನಿಮಾ ನೋಡಿದ್ದಾರೆ. ಸೊ ಅವ್ರನ್ನ ಮಾತನಾಡ್ಸೋಣ. ಶಿವಗಾಗಿ ಗೀತಾ ಈ ಸಿನಿಮಾ ಬಗ್ಗೆ ಏನು ಹೇಳ್ತಾರೆ ಅಂತ. ಏನಿರೋದು ಚೆನ್ನಾಗಿದೆ. ತುಂಬ ದಿನ ಆದಮೇಲೆ ಈ ಥರ ಬಂದೆ. ಹೊಸ ಹೊಸದು ಮಾಡದೇ ಇರೋ ಕ್ಯಾರೆಕ್ಟರ್ಸು ಆ್ಯಂಡ್ ತುಂಬ ರಿಚ್ ಆಗಿ ಬಂದಿದೆ. ತುಂಬ ಚೆನ್ನಾಗಿದೆ. ಅಗೇನದೆ ಅರ್ಜುನ್ ಜನ್ಯ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಈ ಥರ ಒಂದು ಥಾಟೇ ಬಂದಿದೆ, ಚೆಂದ ಅದು. ಆಮೇಲೆ ತುಂಬ ರಿಚ್ ಆಗಿರೋದ್ರಿಂದ ಖುಷಿ ಆಗುತ್ತೆ ನೋಡೋಕ್ಕೆ. ಹೋಲ್ ಫಿಲಮ್ ಇಸ್ ವೆರಿ ನೈಸ್. ಗೀತಕ್ಕ ಸ್ಪೆಷಲಿ ಕ್ಲೈಮ್ಯಾಕ್ಸ್ ಸೀನಲ್ಲಿ ಶಿವಣ್ಣನ ದೇವರಾಗಿ ತೋರಿಸ್ತಾರೆ. ಸೊ ಅದು ಹೇಗೆ ಅನ್ನಿಸ್ತು ಅದನ್ನ ನೋಡಿದಾಗ? ಲೈಕ್ ಸೇಮ್ ನಾವು ಶಿವನನ್ನೇ ನೋಡ್ತಾ ಇದ್ದೀವಿ ಅಂತ ಅನಿಸುತ್ತೆ. ಹೌದು, ನನಗೂ ಅದೇ ಥರ ಆಯಿತು. ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದು. ಅಷ್ಟು ಚೆನ್ನಾಗಿದೆ ಮೇಕಪ್ ಅದೆಲ್ಲ ಮಾಡಿದ್ದು. ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು, ಅವ್ರಿಗೆ ಮೇಕಪ್ ಮಾಡಿದವ್ರಿಗೆ. ಶಿವಣ್ಣ ಶ್ರೀನಿವಾಸ ಕಲ್ಯಾಣ ಮತ್ತು ಸಾಕಷ್ಟು ಅಪ್ಪಾಜಿ ತುಂಬ ಪಾತ್ರಗಳನ್ನ ಮಾಡಿದ್ದಾರೆ. ಅವ್ರನ್ನ ಎಲ್ಲರೂ ದೇವ್ರ ಥರ ನೋಡ್ತಾ ಇದ್ರು, ಆರಾಧ್ಯ ದೈವ ಅಂತ ಇದ್ರು. ಹಾಗೆ ಅವರು ಕೂಡ ಅಭಿಮಾನಿಗಳನ್ನೇ ದೇವ್ರು ಮಾಡಿದರು. ಸೊ ಅದಾದಮೇಲೆ ಪುನೀತ್ ಸರು, ಅದಾದಮೇಲೆ ಈಗ ನೀವು. ಸೊ ಇವತ್ತು ನಾವು ನೋಡ್ತಾ ಇದ್ವಿ, ಎಲ್ಲರೂ ಕೂಡ ಚಪ್ಪಲಿ ಬಿಟ್ಟು ಸಿನಿಮಾ ನೋಡ್ತಾ ಇದ್ರು. ಜೊತೆಗೆ ನೀವು ಬಂದಿದ ತಕ್ಷಣ ಎಲ್ಲರೂ ನಮಸ್ಕಾರ ಮಾಡ್ತಾ ಇದ್ರು. ಜೊತೆಗೆ ತ್ರಿವೇಣಿ ಚಿತ್ರಮಂದಿರದಲ್ಲಿ ಈಗ ನಿಮ್ಮದು ಪ್ರತಿಮೆ ಇಟ್ಟಿದ್ದಾರೆ ಶಿವನ್ ರೂಪದಲ್ಲಿರೋದು. ಎಷ್ಟು ಚೆನ್ನಾಗಿದೆ ಗೊತ್ತಾ, ಸಿನಿಮಾಗಿಂತ ಇನ್ನೂ ಸಕ್ಕತ್ತಾಗಿದೆ. ಸೊ ಏನು ಅನಿಸುತ್ತೆ? ತುಂಬ ಭಾವುಕರಾಗ್ತಿದ್ದೀರಾ ಅಂತ? ಇಲ್ಲ, ಐ ಥಿಂಕ್ ಇಟ್ಸ್ ವೆರಿ ಎಮೋಷನಲ್ ಪಾರ್ಟ್. ಆ ಪೋರ್ಷನ್ ಮಾಡಬೇಕು, ನನಗೆ ಗೊತ್ತು ನಾನು ಯಾವ ಸಿಚುವೇಶನ್ ಇದ್ದೆ ಅಂತ. ಬಟ್ ಆ ದೇವರು, ಅಪ್ಪಾಜಿ ಅಮ್ಮನ ಆಶೀರ್ವಾದ ಇರ್ಬೋದು, ಎಲ್ಲರೂ ಸಪೋರ್ಟ್ ಇರ್ಬೋದು. ಅಫ್ಕೋರ್ಸ್ ಫ್ಯಾಮಿಲಿ ಸಪೋರ್ಟ್. ಅವರು ಎಲ್ಲರೂ ನಮ್ಮ ಇಂಡಸ್ಟ್ರಿಯಲ್ಲಿ ನಮ್ಮ ಕೋಸ್ಟಾರ್ಸ್ ಉಪೇಂದ್ರ ಹಾಗೂ ರಾಜೇಶ್ ಶೆಟ್ಟಿ, ರವಿ ವರ್ಮಾ, ದೆನ್ ಅರ್ಜುನ್ ಜನ್ಯ, ಸತ್ಯ ಹೆಗ್ಡೆ, ಎಲ್ಲರದ್ದು ಸಪೋರ್ಟ್, ನಮ್ಮ ಫ್ರೆಂಡ್ಸ್ ಸಪೋರ್ಟ್, ಅದೆಲ್ಲ ಭಾಳ ಸ್ಟ್ರಾಂಗಾಗಿ ನಮಗೆ ಖುಷಿ ಆಯಿತು. 3 ಅವರ್ ಒಂದೊಂದು ಮೇಕಪ್ ಮಾಡೋಕ್ಕೆ ಎಲ್ಲಿಂದ ಬರಬೇಕು ಆ ಎನರ್ಜಿ? ಅದಾದಮೇಲೆ ಅಲ್ಲಿ ಬಂದು ನನಗೂ ಜಾಸ್ತಿ ಡೂಪ್ ಮಾಡೋಕ್ಕೆ ಇಷ್ಟ ಇಲ್ಲ. ಒಂದು ಫುಲ್ ಫ್ಲೆಜ್ಡ್ ಕ್ಲೈಮ್ಯಾಕ್ಸ್ ಅದನ್ನು ಬರೋದೇ ಆಪರ್ಚುನಿಟಿ ದೊಡ್ಡ ವಿಷಯ. ಅದ್ರಲ್ಲಿ ನಾನು ಎಲ್ಲ ಶಾರ್ಟ್ ಡೂಪ್ ಚೆನ್ನಾಗಿರಲ್ಲ. ಎಷ್ಟೋ ಏನು ಕಷ್ಟ ಅಂತ ಆಗಲಿಲ್ಲ, ಬಟ್ ಇಷ್ಟಪಟ್ಟು ಮಾಡಿದ್ರಿಂದ ಅದು ಕಷ್ಟ ಅಂತ ನಂಗೆ ಅನಿಸ್ಲೇ ಇಲ್ಲ. ಇಟ್ ವಾಸ್ ಗುಡ್. ಟಯರಿಂಗ್ ಸೆಕೆಂಡ್ರಿ, ಬಟ್ ಅದು ಮುಂದೆ ಹೋದಾಗ ಗೊತ್ತಾಗ್ತಿಲ್ಲ. ಬಂದಮೇಲೆ ಸ್ವಲ್ಪ ಟಯರ್ ಆಗಿದ್ರೂ ಸ್ವಲ್ಪ ನೀರು ಕುಡಿದ್ಬಿಟ್ಟಿಲ್ಲ, ಅಂದರೆ ಎಳ್ನೀರು ಹಾಕಿಬಿಟ್ಟು ಸ್ವಲ್ಪ ಇದಾಗ್ತದೆ. ಬಟ್ ಇಟ್ ವಾಸ್ ಫ್ಯಾಂಟಾಸ್ಟಿಕ್, ವೆರಿ ಬ್ಲೆಸ್ಸಿಂಗ್. ಆಮೇಲೆ ತುಂಬ ಚೆನ್ನಾಗಿತ್ತು. ಆಮೇಲೆ ಎಷ್ಟು ಚೆನ್ನಾಗಿ ಮಾಡಿದ್ರು ಅಂದರೆ ಅರ್ಜುನ್ ಜನ್ಯ ಹ್ಯಾಂಡ್ಲಿಂಗ್ ಸ್ಕ್ರಿಪ್ಟ್, ಇಡೀ ಇಂಥ ಸ್ಕ್ರಿಪ್ಟ್ನ ಹ್ಯಾಂಡಲ್ ಮಾಡೋಕ್ಕೆ ತುಂಬ ಕಷ್ಟ. ಅದು 3 ಹೀರೋಸ್ನ ಇಟ್ಕೊಂಡು, ರಾಜೇಶ್ ಶೆಟ್ಟಿ, ಉಪೇಂದ್ರ, ನಾನು 3 ಜನ ಸೇರ್ಕೊಂಡು ಅದನ್ನು ಯಾರಿಗೂ ಡಿಸ್ಟರ್ಬ್ ಮಾಡ್ತಾರೆ, ಎಲ್ಲರಿಗೂ ಒಂದು ಈಕ್ವಲ್ ಪ್ರಾಮಿನೆನ್ಸ್ ಕೊಡೋದು, ಅದು ಭಾಳ ಮುಖ್ಯ. 3 ಪಾತ್ರನೂ ಭಾಳ ಪ್ರಮುಖ. ಯಾಕೆ ಒಬ್ಬನ ಕ್ಯಾರೆಕ್ಟರ್ ಇಬ್ಬರು ಕ್ಯಾರೆಕ್ಟರ್ ಮಾಡೋಕ್ಕಾಗಲ್ಲ, ನಮ್ಮಿಬ್ಬರು ಕ್ಯಾರೆಕ್ಟರ್ ಅವ್ರಿಬ್ಬರೇ ಇಟ್ಕೊಂಡ್ರು ಮಾಡೋಕ್ಕಾಗಲ್ಲ. ಈ ಸಿನಿಮಾ ಎಸ್ಪೆಷಲಿ 45 ಮೇಕ್ಸ್ ಎ ವೆರಿ ಬಿಗ್ ಡಿಫ್ರೆನ್ಸ್ ಫಾರ್ ಎವ್ರಿಬಡಿ. ಆ್ಯಂಡ್ ಇಟ್ ಗಿವ್ಸ್ ಏನಂತೀವಿ, ವಿಜುವಲ್ ಆಗಲಿ ತುಂಬ ಚೆನ್ನಾಗಿ, ಗ್ರ್ಯಾಜುವಲ್ ಆಗಲಿ. ಐ ಥಿಂಕ್ ವಿ ಫೆಲ್ಟ್ ವೆರಿ ಹ್ಯಾಪಿ ಸೀಯಿಂಗ್ ದಟ್. ಆ್ಯಂಡ್ ಕೊನೆಯಲ್ಲಂತೂ ಎಲ್ಲ ವೇಷದಲ್ಲ, ಈಶ್ವರನ ವೇಷದಲ್ಲಂತೂ ನನಗೆ ಅಪ್ಪು ನೋಡ್ದಂಗೆ ಆಯಿತು. ಅಲ್ಲಿ ಲಾಸ್ಟ್ ಒಂದು ಮುಖ ನನಗೆ ಅದು ಹೆಂಗೆ ಹೇಳ್ಬೇಕಂದ್ರೆ, ಯೂಶಲಿ ಎಲ್ಲರೂ ಹೇಳ್ತಾರೆ ನಾನು ತುಂಬ ರಿಸಬಲ್ ಆಗ್ತೀನಿ ಅಪ್ಪನ ಅಂತ. ಫಸ್ಟಿಂದ ನಾನು ಇರಬೇಕಾದ್ರೆ ಫಸ್ಟ್ ಡೇಸ್ ಎಲ್ಲ ತುಂಬ ಅಪ್ಪನ ರಿಸಬಲ್ ಆಗ್ತಿತ್ತು. ಐ ಫೀಲ್ ನಾನು ಅಪ್ಪು ನೋಡ್ದಂಗೆ ಆಯಿತು. ಸಡನ್ನ ನನಗೆ ಒಂದು ಸ್ವಲ್ಪ ಯಾರೋ ಬಂದು ಹೇಳ್ದು ಈ ಥರ ಕಾಣುತ್ತೆ ಅಂತ. ಬಟ್ ಇವತ್ತು ಕರೆಕ್ಟಾಗಿ ನೋಟಿಸ್ ಮಾಡ್ದಂಗೆ ಅನಿಸ್ತು. ಇಟ್ಸ್ ವೆರಿ ಗುಡ್. ಆಮೇಲೆ ಕೆಲವು ಕಡೆ ಅಪ್ಪಾಜಿ ನೋಡ್ದಂಗೆ ಆಗುತ್ತೆ. ಎಸ್ಪೆಷಲಿ ಆ ಮುದುಕನ ವೇಷ ಬರ್ತೀವಿ ನೋಡಿ, ಮೀಸೆ ಹಾಕೊಂಡು ಕುಳಗವರಲ್ಲಿದ್ದಾರೆ, ಅದು ತುಂಬಾ ಐ ಥಿಂಕ್ ಲಾಟ್ ಆಫ್ ಪೀಪಲ್ಸ್ ಐ ಥಿಂಕ್. ಆಮೇಲೆ ಭೀಮಾ ಬಂದಾಗ ನಮ್ಮ ತಾಯಿ ನೋಡ್ದಂಗೆ ಆಗುತ್ತೆ ನನ್ನ. ಐ ಥಿಂಕ್ ಎಲ್ಲರೂ ಕಾಣಿಸ್ತಾ ಇದ್ರು ನನಗೆ. ಐ ಥಿಂಕ್ ನಿರುಪಮ ಜಾಸ್ತಿ ಹೋಲ್ತಿಲ್ಲ, ತುಂಬ. ಗೀತಕ್ಕ, ನಿಮಗೆ ಯಾವುದು ಅವತಾರ ಇಷ್ಟ ಆಯಿತು ತುಂಬ? ಯಾಕಂದರೆ ಎಷ್ಟು ಸಸ್ಪೆನ್ಸ್ ಕ್ರಿಯೇಟ್ ಮಾಡಿದ್ದಾರೆ ಅಂದರೆ, ನಮಗೆ ಗೊತ್ತಿತ್ತು ಇದು ಯಮ ಮತ್ತು ಶಿವನ್ ಸ್ಟೋರಿ ಅಂತೆಲ್ಲ ಸ್ವಲ್ಪ ಕತೆ ಗೊತ್ತಿತ್ತು, ಗರುಡ ಪುರಾಣ ಅಂತ. ಆದರೆ ಶಿವಣ್ಣನ ಈ ಥರ 11 ಅವತಾರಗಳು ತೋರಿಸ್ತಾರೆ ಅಂತ ಗೊತ್ತೇ ಇರಲಿಲ್ಲ. ಸೊ ನಿಮಗೆ ಯಾವ ಅವತಾರ ತುಂಬ ಇಷ್ಟ? ನನಗೆಲ್ಲನೂ ಇಷ್ಟ ಆಯಿತು. ಯಾಕಂದರೆ ಅವ್ರಿಗೆ ಆ ಮೇಕಪ್ ಮಾಡೋ ಟೈಮಲ್ಲಿ ಎಲ್ಲರಲ್ಲೂ ನಾನು ಅಲ್ಲೇ ಇದ್ದೆ, ಜೊತೆಯಲ್ಲೇ ಇದ್ದೆ. ಎಲ್ಲನೂ ಡಿಫ್ರೆಂಟ್ ಆಗಿದೆ. ಸೊ ಐ ಲೈಕ್ ಆಲ್ ಆ್ಯಕ್ಚುಲಿ.